ವಿ.ಕೆ. ಹರಿಪ್ರಸಾದ್ ಅವರು ಕೂಡ ನೆಕ್ಸ್ಟ್ ಸಿಎಂ ರೇಸಲ್ಲಿ ಸೇರ್ಕೊಂಡಂಗೆ ಆಯ್ತಾರೆ. ಹೌದು, ಅವ್ರ್ಯಾಕೆ ಆಗಬಾರ್ದು. ಅವರು ಎಲ್ಲ ಕೆಲಕ್ಕಿಂತ ಹಳೆ ರಾಜಕಾರಣಿ. ಈ ಸದ್ಯ ಇರುವಲ್ಲಿ ಎಲ್ಲಕ್ಕಿಂತ ಲಾಂಗ್ ಇವ್ನಿಂಗ್ ಆಡಿದಾರೆ ಅವರು. ಅವ್ರ್ಯಾಕೆ ಆಗಬಾರ್ದು. ಸಾಲು ಚುನಾವಣೆಗಳಿದೆ 2 ವರ್ಷದ ಅವಧಿಯಲ್ಲಿ. ಈ ಇತ್ತೀಚಿನ ಒಂದು ವಾರದಲ್ಲಿ ನಡೆದಿರ್ತಕ್ಕಂಥ 10 days ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಎಲ್ಲವೂ ಕೂಡ ನಿಮಗೆ ತೃಪ್ತಿ ಇದೆ ಸರ್? ಏನಂತದಿರಾಗಿಲ್ಲ, ಎಲ್ಲವನ್ನೂ ಬರ್ತದೆ, ನಿಮ್ಮ ಪಾತ್ರ ಎಲ್ಲದರ ಬಗ್ಗೆ ತೃಪ್ತಿ ಇದೆ ಸರ್? ಹಾಗೆ ಆಗ್ತಿದ್ದು ನೋಡಿ. ಈಗ ಸೆಟ್ಲ್ ಆಗೋರಿಗೆ ಹಂಗೆ ಹಾಗೆ ಆಗುತ್ತೆ. ಸೆಟ್ಲ್ ಆದ್ಮೇಲೆ ಮತ್ತೆ ಸ್ಮೂತಾಗಿ ರನ್ ಆಗಿರುತ್ತೆ. ನೀವು ಹೇಳ್ದಂಗೆ ಗೊಂದಲ ಅದು ಇಳಿದು ಇವ್ರು ಬಂದರು ಎಲ್ಲ ಆಗಿದೆ ನಿಜ. ಅದು ಮತ್ತೆ 10 daysನಲ್ಲಿ ಮತ್ತೆ ವಾಪಸ್ ಟ್ರ್ಯಾಕ್ ಬರೆದ್ರು ಅಷ್ಟೇ. ಕೊಡ್ತಲ್ಲ, ಇನ್ನು ಮುಂದಿನದಲ್ಲಿ ಅವ್ರು ಕೊಡಲೇಬೇಕು, ಕೊಡ್ತಾರೆ. ಈಗ ಡಿಮಾಂಡ್ ಜಾಸ್ತಿ ಇದೆ, 20 ಪೋಸ್ಟಿಗೆ ಕನಿಷ್ಠ 50 ಜನ ಇದೆ. ಹೌದು, ಕರೆಕ್ಟ್. ಅದನ್ನು ಹೇಗೆ ನಿಭಾಯಿಸೋದು? ಅದನ್ನೇ ಅವ್ರು ಮಾಡ್ತಾರೆ. ಶಿವಕುಮಾರ್ CM ಅವರು ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಹೈಕಮಾಂಡ್ ಅವರು ಇದ್ದಾರೆ, ಮಾಡ್ತಾರೆ. ಅದ್ರಲ್ಲಿ ಬೇರೆ ಹತ್ರ ಅಂಥದ್ದೇನು ವಿವಾದ ಇವತ್ತು ಯಾವುದೂ ಇಲ್ಲ. ಹತ್ರ ಏನಿದೆ, ಏನಾಗಿಲ್ಲ. ಎಷ್ಟಿದೆ? 1,000 ಕೋಟಿದು ಅಷ್ಟೇ ಇದೆ ಅದರಲ್ಲಿ. 1,000 ಕೋಟಿ ಬಿಟ್ಟರೆ ಬೇರೆ ಏನಿಲ್ಲ ಅದ್ರಾಗ. ಅದು ಎಲ್ಲ ಒಂದೇ ಸಾರಿನೂ ಖರ್ಚಾಗೋಲ್ಲ. ಅದು ಒಂದೇ ವರ್ಷಕ್ಕೆ ಖರ್ಚು ಮಾಡ್ಲಿಕ್ಕೆ ಆಗೋಲ್ಲ. 500 ಆಗ್ಬೋದು ಈ ಸಾರಿ, ಮುಂದೆ ಸಾರಿ 500 ಆಗ್ಬೋದು. ಪಕ್ಷ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಹೇಗೆ ಬಳಸ್ಕೋಬೇಕು ಅಂತ ಪ್ಲಾನ್ ಇದೆ? ಅವರು ಬಳಸ್ಕೋತಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವತ್ತೆ ಕೆಲಸ ಮಾಡಿ ನಾವು ಬಳಸ್ಕೋತೀವಿ ನಮ್ಮನ್ನು ನಾವು. ಅವ್ರಿಗಾಗಿ ಹಾದಿ ಕಾಯಲ್ಲ ನಾವು. ನಾಳಿಂದ ಮತ್ತೆ ನಾಡು ಸ್ಟಾರ್ಟೇ ನಮ್ಮ ಗಾಡಿ. ಮತ್ತೆ ನಾವು ಯಾರಿಗಾಗಿ ದಾರಿ ಕಾಯಲ್ಲ. ಹಾಂ, ಹುದ್ದೆ ಇರಲಿ ಬಿಡಲಿ, ಸ್ಟಾರ್ಟ್ ವರ್ಕ್ ನಮ್ಗೆ. ನೀವು ಏನಿದೆ ಸರ್, DCM ಸ್ಥಾನ ಸಮುದಾಯಕ್ಕೆ ಹೊಂದಿರುತ್ತೆ, ಹೆಚ್ಚು ಸ್ಥಾನಗಳನ್ನು ಮಾಡಬೇಕು, ಒಳ್ಳೇದಾಗುತ್ತೆ, ಭಾಳ ದೊಡ್ಡ ಚರ್ಚೆನೂ ಕೂಡ ಆಗಿದೆ. ಈಗ ಕೇವಲ ಒಂದೇ DCM ಸ್ಥಾನವನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಹೈಕಮಾಂಡ್ದವ್ರು ಒಂದೇ ತೀರ್ಮಾನ ಮಾಡಿದ್ರು, ಒಂದೇ. ಅದಕ್ಕೇನು ಮಾಡ್ಲಿಕ್ಕೆ ಆಗೋಲ್ಲ. 2-3 ಮಾಡ್ತಾರೆ. ನಮ್ಮದು ಒಂದು ವಿಚಾರ ಇತ್ತು, 2-3 ಸಮುದಾಯ ಕೊಡ್ಬೋದು ಅಂತ. ಈಗ ಒಂದೇ ಮಾಡಿದರೆ ಒಂದೇ ಅಷ್ಟೇ, ಮತ್ತೇನು ಮಾಡ್ಲಿಕ್ಕೆ ಆಗೋಲ್ಲ. ಈಗೇನಾದ್ರು ಬೇಡಿಕೆ ಇರ್ತೀರ ಸರ್? ಕೆಲವು ಸಮುದಾಯಗಳು ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದು. ನಾವೇನೀಗ ಇಡೋಲ್ಲ, ಸದ್ಯಕ್ಕೆ ಇಡೋಲ್ಲ. ಒಬ್ರು ಇದ್ದಾರೆ ಸಾಕು, ಅವ್ರ ಮ್ಯಾಗ ಹೋಗೋಣ, ಒಬ್ರ ಮ್ಯಾಗ. ಸರ್, ಇದೆಲ್ಲ ಬೆಳವಣಿಗೆಗಳನ್ನ ಬಿಜೆಪಿ ಮತ್ತು JDS ಆ್ಯಂಗಲಿಂದ ಹೆಂಗೆ ನೋಡ್ತೀವಿ? ಅವರು ಎಲ್ಲಿ ಲಾಭ ಆಗ್ತಿದೆ ನೋಡೋಲ್ಲ. ಅವರು ರಾಜಕೀಯವಾಗಿ ನಮ್ಮ ಏನಾರ ನ್ಯೂನ್ಯತೆಗಳು, ನಮ್ಮ ಮೈನಸ್ಗಳನ್ನು ಹುಡುಕ್ತಾ ಇರ್ತಾರೆ. ಅದನ್ನು ಅವ್ರು ಮಾಡಲಿಕ್ಕೆ, ವೋಟ್ ಹಾಕಿ ಕನ್ವರ್ಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ಅವ್ರದ್ದು ವೀಕ್ನೆಸ್ ಏನಿದೆ ನಾವು ಹುಡುಕ್ತಾ ಇರ್ತೀವಿ. ನಾವು ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಹುಡುಕ್ತಾ ಇರ್ತೀವಿ.